ನೋಡಿ ಈ ಥರ ಎಷ್ಟು ನೀರು ಬಂದೈತೆ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮ ಫ್ಯಾಮಿಲಿಯವ್ರ ಮನೆಯಲ್ಲಿ ಅರ್ಶಿನ ಐತೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಅರ್ಶಿನಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಇನ್ನೇನು ಹೋಗಬೇಕು, ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಬಾಧ್ಯತ ನಿಧಾನಕ್ಕೆ ಅಲ್ಲೇ ಇರ್ಬೋದು ನೋಡಿ. ಹೋಯ್ತು 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 ಡ್ರೈಯರ್. ಅಲ್ಲಿಲ್ವಾ? ಅಲ್ಲಿಲ್ಲ ಬಿಡು. ಚಂದ ಇಲ್ಲಿ ನೋಡಿ, ಇಲ್ಲೇ ಮದುವೆ ಮನೆಗೆ ಬಂದಿದ್ದೀವಿ. ಅರ್ಶಿನ ಹಚ್ತಾ ಇದ್ವಿ. ನಿನ್ನೆನೂ ಬಂದು ಹೋದ್ವಿ. ಇವತ್ತು ಬೆಳಗ್ಗೆನೆ ಬಂದಿದ್ದೀವಿ. ಮನೇಲಿ ಪೂಜೆ ಮಾಡಿ ಇವಾಗ ಬಂದು ಇಲ್ಲೆಲ್ಲ ಕಳಸ ಎಲ್ಲ ಜೋಡಿಸಿ ಎಲ್ಲ ಚಪ್ರ ಎಲ್ಲ ಹಾಕಿರೋದಾಗೈತೆ. ನಮ್ಮ ಯಜಮಾನ್ರು ಎಲ್ಲ ಸೇರಿಸಿ ಚಪ್ರಕ್ಕೆ ಹೂವು ಹಾಕ್ತಾಯಿದ್ರು. ಚಪ್ರ ಹಾಕ್ಬಿಟ್ಟು ಹೋಗಿದ್ರು. ನಾವೇ ಹೂವು ಹಾಕ್ಬೇಕಾಗಿತ್ತು. ಹೂವು ಎಲ್ಲ ಹಾಕ್ತಾಯಿದ್ರು ಚಪ್ರಕ್ಕೆ. ಮತ್ತು ನಾವು ಇಲ್ಲಿ ಕಳಸಕ್ಕೆಲ್ಲ ಜೋಡಿಸಿ ಎಲ್ಲರ ಮನೇಲಿ ಮಾಡ್ದಂಗೆ ಇಲ್ಲೂ ಮಾಡ್ತೀವಿ ನಾವು. ಇದು ಕಳಸ ಇಟ್ಟು ಹುಡುಗಿಗೆ ಬಟ್ಟೆ, ಇದು ಹುಡುಗನ ಮನೆ. ನಾವು ಅರ್ಶಿನ ಹಚ್ತಾ ಇರೋದು. ಹುಡುಗಿ ಬಂದು ಬೆಂಗಳೂರಲ್ಲಿರೋದು. ಇವಾಗ ಹುಡುಗನ್ಗೆ ಅರ್ಶಿನ ಹಚ್ತಾ ಇದ್ವಿ. ಇವತ್ತು ಬಂದು May 1 ಅರ್ಶಿನ ಹಚ್ತಾ ಇರೋದು. ಶುಕ್ರವಾರ ಮದುವೆ ಬಂದು ಭಾನುವಾರ ಸೋಮವಾರ ಇರೋದು ಮದುವೆ. ಭಾನುವಾರ ಛತ್ರಕ್ಕೆ ಹೋಗ್ಬೇಕು, ಮದುವೆ ಇರುತ್ತೆ. ಇವತ್ತು ಎಲ್ಲರೂ ಬಂದವ್ರೆ, ಅಂದರೆ ಫ್ಯಾಮಿಲಿ ಎಲ್ಲ ಬಂದವ್ರೆ. ಇವತ್ತು ಅರ್ಶಿನದ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ. ಎಲ್ಲ ಅರ್ಶಿನ ಹಚ್ತಾ ಇದ್ವಿ. ಅರ್ಶಿನ ಆಗ್ತಾ ಇದ್ದಂಗೆ ಚಪ್ರದ ಪೂಜೆ ಇರುತ್ತೆ, ಊಟ ಇರುತ್ತೆ. ಬೆಳಿಗ್ಗೆ ಟಿಫನ್ ಇತ್ತು, ಟಿಫನ್ ಎಲ್ಲ ಮಾಡಿದ್ವಿ. ಮಾಡಿ ಇವಾಗ ಅರ್ಶಿನ ಹಚ್ತಾ ಇದ್ದೀವಿ. అక్షంతలే ఇదేం పెండ్లేసేసుకొనుకున్నట్లు అంతనా. పిల్లి మల్లి गाई
ಸರಿ ನೋಡಿ ಅಣ್ಣ ಅಣ್ಣ ಸ್ವಲ್ಪ ಈ ಕಡೆ ತಾತ ಅಣ್ಣ ಈ ಕಡೆ ಸ್ವಲ್ಪ ಫೇಸ್ ತಾತ ಹಂಗೆ ಆಯ್ತು ಅಣ್ಣ ಮಕ್ಕಳಿಗೆ ನೋಡೋವಾಗಿಡಿ ಬೊಕ್ಕಂಡಾಗ ಇಡಬೇಡ ಮಕ್ಕಳ ನೀಟಾಗಿ ನೋಡೋವಾಗಿಡಿ ಅಣ್ಣ ಈ ಕಡೆ ನೋಡ್ರಣ್ಣ ತಾತ ಇಲ್ಲಿ ಹಂಗೆ ಕೈ ಇಕ್ಕತತೆ ಅವ್ರು ಹಂಗೆ ಹೇಳ್ತಾರೆ ನೀವು ಹಾ ಹಾ ಹಂಗೆ ನೋಡ್ತಾತ ಹಂಗೆ ಇದೆ ಅಣ್ಣ ಅಣ್ಣ ಹಾ 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 ಓಕೆ ಸ್ವಲ್ಪ ಡೌನ್ ಕೈ ಅಲ್ಲಿ ಅರ್ಶಿನ ಹಚ್ಬಿಟ್ಟು ಎಲ್ಲ ಮನೆಗೆ ಬಂದಿದ್ರು ಪೂಜೆಗೆ ತಗೊಂಡ್ಬಂದಿದ್ರು ಚೌಡಮ್ಮನಿಗೆ. ಇಲ್ಲಿ ಪೂಜೆ ಮಾಡಿಸಿ ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು, ಒಂದು ಫೋಟೋ ತಗೊಂಡ್ವಿ. ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ನಾವು ಹೋಗ್ಬೇಕು. ಇನ್ನೇನು ಚಪ್ರದ ಪೂಜೆ ಇರತ್ತೆ ಇವಾಗ. ಚಪ್ರದ ಪೂಜೆ ಇರತ್ತೆ, ಅದಕ್ಕೋಸ್ಕರ ಇನ್ನೇನು ರೆಡಿ. ಹುಡುಗ ಸ್ನಾನಕ್ಕೆ ಹೋಗಿರ್ತಾರೆ, ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ನಾವು ಇಲ್ಲಿ ಪೂಜೆಗೆ ಬಂದಿದ್ದೀವಿ. ಅಂದ್ರೆ ಎಲ್ಲರೂ ಬಂದವ್ರೆ, ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ಈ ಕಡೆ ನೋಡಿ ಹಿಂಗೆ ಪಾಪ ಹಿಂಗೆ ಈ ಕಡೆ ನೋಡಿ ಇರ್ಲಿ ಇವಾಗ ಚಪ್ರದ ಪೂಜೆ, ಕಳಸದ ಪೂಜೆ ಪ್ರತಿಯೊಂದು ಆಯಿತು. ಎಲ್ಲ ಅದೇನು ಅಷ್ಟು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದಿದ್ದೀವಿ. ಫ್ಯಾಮಿಲಿ ಎಲ್ಲ ಯಾರ್ಯಾರು ಬಂದಿದ್ರು ಅವ್ರು ಸ್ವಲ್ಪ ಜನ ಬಂದಿದ್ರು ಮನೆ ಹತ್ರ. ಅವ್ರಿಗೆಲ್ಲ ಜ್ಯೂಸ್ ಕೊಟ್ವಿ. ಏನು ಸಿಕ್ಕಾಪಟ್ಟೆ ಬಿಸಿಲು, ಕಾಫಿ ಎಲ್ಲ ಕುಡಿಯೋಕ್ಕೆ ಆಗಲ್ಲ ಆ ಥರ ಇತ್ತು. ಅಷ್ಟೊಂದು ಬಿಸಿಲು, ತುಂಬ ಬಿಸಿಲಿತ್ತು. ಆಮೇಲೆ ಕಾಫಿ ಕುಡಿಯೋರು ಕಾಫಿ ಇಟ್ಕೊಟ್ವಿ, ಮಿಕ್ಕಿರೋದು ಜ್ಯೂಸ್ ಕೊಡ್ತ್ವಿ. ಇನ್ನು ಎಲ್ಲ ಫ್ಯಾಮಿಲಿಯವ್ರು ಬಂದು ಹಂಗೆ ಎಲ್ಲ ಹೋದ್ರು. ನಾವು ಇನ್ನೇನು ಆಮೇಲೆ ಹಂಗೆ ಹೋಗೋಣ ಅಂದ್ಬಿಟ್ಟು. ಮದುವೆ ಮನೆ ಅನ್ನೋದು ತುಂಬ ಚೆನ್ನಾಗಿರತ್ತೆ, ಒಂಥರ ಕಳೆ ಆಗಿರತ್ತೆ ನೋಡೋಕ್ಕೆ. ಒಂದು ಕೆಲಸ ಅನ್ನೋದು ಅಷ್ಟು ಇರತ್ತೆ. ಮದುವೆ ಮನೆದಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇರತ್ತೆ. ಪಾಪ ಎಲ್ಲ ಮಾಡ್ತಾ ಇದ್ರು ಪ್ರತಿಯೊಂದೂ. ನಾವು ಇವಾಗ ಮನೆ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಅಂದರೆ ಬಿಸಿಲಲ್ವಾ, ಬಿಸಿಲಿಗೇನೆ ಒಂದು ತಲೆನೋವು ಬಂದ್ಬಿಡತ್ತೆ. ಈ ಬಾಡಿ ಹೀಟ್ ಆದ್ರೂ ತುಂಬ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ಇವಾಗ ಮನೆ ಹತ್ರ ಬಂದಿದ್ದೀವಿ. ನಿಮ್ಗೆ ಏನಾನ ಕೋಲ್ಡ್ ಆಗಿದ್ರೆ, ಗಂಟ್ಲು ನೋವು ಮತ್ತು ಫೇಸ್ ಎಲ್ಲ, ಇವಾಗ ಏನಂದರೆ ಇವಾಗ ನಾವು ಕೋಲ್ಡ್ ನೀರು ಕುಡಿತಾ ಇರ್ತೀವಿ. ನಮಗೇನ ಇವಾಗ ತುಂಬ ಜನಕ್ಕೆ ಕೋಲ್ಡ್ ಆಗಿರತ್ತೆ. ಅಂದರೆ ಮುಖ ನೋವು, ಗಂಟ್ಲು ನೋವು ಮತ್ತು ತಲೆನೋವು, ತಲೆ ಭಾರ ಆಗ್ತಾ ಇರತ್ತೆ. ಇವಾಗ ನಾವೆಲ್ಲನ ಔಟ್ಸೈಡ್ ಹೋಗಿರೋವಾಗ ಬೇರೆ ನೀರು, ಅಂದರೆ ನಮಗೆ ನೀರು ಸೆಟ್ ಆಗಿಲ್ಲ ಅಂದ್ರೇ ನಮಗೆ ಕೋಲ್ಡ್ ಆಗೋದು. ಸ್ಟಾರ್ಟಿಂಗಲ್ಲೇ ನೀವು ಕುಂಶಾಕ ಅಂತೀವಿ. ನಾವು ಬಂದು ಕುಂಶಾಕ ಅಂದರೆ ಬಿಸಿ ನೀರು ಇಟ್ಕೊಂಡು, ಬಿಸಿ ನೀರಿಗೆ ನಾವು ನಾವು ಫಸ್ಟು ಬಂದು ನಾವು ತಪ್ಪಲೆಯಲ್ಲಿ, ಮುದ್ದೆ ಮಾಡೋ ತಪ್ಪಲೆಯಲ್ಲಿ ನಾವು ಸ್ಟೀಮ್ ತೊಗೊತೀವಿ. ಏನಂದರೆ ಬೇಗ ನಮಗೆ ಕೋಲ್ಡ್ ಎಲ್ಲ ಹೋಗುತ್ತೆ, ಬೇಗ ಕಮ್ಮಿ ಆಗುತ್ತೆ. ಮುದ್ದೆ ತಪ್ಪಲೆಯಲ್ಲಿ ಮುಂಚೆ ಕಾಲದಿಂದನಷ್ಟೇ, ಮುಂಚೆ ಎಲ್ಲ ನಮಗೆಲ್ಲ ಮುದ್ದೆ ತಪ್ಪಲೆಯಲ್ಲಿ ಮುದ್ದೆ ಪಾತ್ರೆಯಲ್ಲಿ ನೀರಿಟ್ಟು ಮತ್ತು ರಾಗಿ ಹಸಿಟ್ಟು ಮತ್ತು ಅರಿಶಿನ ಮತ್ತು ವಿಕ್ಸು, ಅರಿಶಿನ ಇಷ್ಟು 3 ಹಾಕಿ ನಾವು ಸ್ಟೀಮ್ ತೊಗೊಂಡ್ರೆ ಬೇಗ ಕಮ್ಮಿ ಆಗುತ್ತೆ. ಮತ್ತು ತುಂಬ ಕೋಲ್ಡ್ ಇರೋದೆಲ್ಲ ಕಮ್ಮಿ ಆಗುತ್ತೆ. ತಲೆಭಾರ, ಇವಾಗ ತಲೆ ಡಮ ಹೊಡೆದಂಗೆ ಆಗುತ್ತಲ್ವ, ತಲೆಭಾರ ಇರುವಾಗ ಆ ಟೈಮಲ್ಲಿ ನಮಗೆ ಸ್ಟೀಮ್ ತೊಗೊಂಡ್ರೆ ಬೇಗ ಕಮ್ಮಿ ಆಗುತ್ತೆ. ಇವಾಗೆಲ್ಲ ರೆಡಿ ಸಿಗುತ್ತೆ ನಿಮಗೆ, ಸ್ಟೀಮ್ದು ಕರೆಂಟ್ ಹಾಕಿದ ತಕ್ಷಣ ಸಿಗುತ್ತೆ. ಆ ಥರ ಮಿಷಿನ್ಸ್ ಎಲ್ಲ ಸಿಗುತ್ತೆ. ಈ ಥರ ಮಾಡಿಕೊಂಡ್ರೂ ಬೇಗ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಲೈಟಾಗಿ ನನಗೆ ಕೋಲ್ಡ್ ಆಗೈತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆಗಿರುತ್ತಲ್ವ, ನೀರು ಹೆಚ್ಚು ಕಮ್ಮಿ ಆಗಿರುತ್ತಲ್ವ, ಸ್ವಲ್ಪ ಲೈಟಾಗಿ ಫೇಸೆಲ್ಲ ಕೋಲ್ಡಾಗಿ ಮುಖ ನೋವು. ಮತ್ತು ನಾನು ಕೋಲ್ಡ್ ನೀರು ಸ್ವಲ್ಪ, ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಲ್ವ, ತುಂಬ ಬಿಸಿಲಿಗೆ ನಮಗೆ ಕೋಲ್ಡ್ ಆಗೋಗುತ್ತೆ. ತುಂಬ ಬಿಸಿಲೈತಲ್ವ, ನಾವೇನು ಮಾಡ್ತೀವಿ, ಕೋಲ್ಡ್ ನೀರು, ಫ್ರಿಜ್ ನೀರು ಕುಡಿತೀವಿ, ಅದರಿಂದ ಕೋಲ್ಡ್ ಆಗೋಗುತ್ತೆ. ಯಾವುದೇ ಆಗಲಿ ಹೆವಿ ಮಾಡ್ಕೊಬಾರ್ದು. ಲೈಟಾಗೆ ಕೋಲ್ಡ್ ನೀರು ಕುಡಿಬೇಕು, ಇಲ್ಲಾಂದರೆ ಅರಿವಿ ನೀರು ಕುಡಿಬೇಕು. ಫ್ರಿಜ್ ನೀರೇ ತುಂಬ ಡೇಂಜರು. ಅರಿವಿ ನೀರು ಕುಡಿದ್ರೆ ಒಳ್ಳೆಯದು. ನಾವು ನಾರ್ಮಲ್ ನೀರಲ್ಲಿ ಸ್ವಲ್ಪ ಕೋಲ್ಡ್ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಕೋಲ್ಡ್ ಆಗೈತೆ. ಮತ್ತು ಆಚೆ ನೀರು ಅಂದ್ರೂ ಸೆಟ್ ಆಗಲ್ಲ. ನಾನಿವಾಗ ಮುದ್ದೆ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ, ತೋರಿಸ್ತೀನಿ.
ಇದು ಬಂದು ನಾವು ಮುದ್ದೆ ಮಾಡೋ ಪಾತ್ರೆ ನೋಡಿ, ಸ್ವಲ್ಪ ಲೈಟಾಗಿ ಮುದ್ದೆ ಐತೆ, ಏನಾಗಲ್ಲ. ಸ್ಟೀಮ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ತೀನಿ. ನೋಡಿ ಇಷ್ಟು ಅರಿಶಿನ ಹಾಕ್ಕೊಂಡು ನೋಡಿ ನೀರು ಕಾದೈತೆ, ಸಾಕು, ಆಫ್ ಮಾಡಿಬಿಡೋಣ, ಇಲ್ಲಾಂದ್ರೆ ಉಕ್ಕೋಗುತ್ತೆ. ಮತ್ತು ಸ್ವಲ್ಪ ನಾನು ವಿಕ್ಸ್ ಹಾಕ್ಕೊತೀನಿ, ಬೇಬಿ ವಿಕ್ಸ್ ಐತೆ, ಯಾವುದನ್ನ ಆಗಲಿ, ಮೆಂಥ ಪ್ಲಸ್ ಆಗಲಿ ಯಾವುದನ್ನು ಹಾಕ್ಕೊಬೋದು. ನಾನು ಇವಾಗ ಸ್ವಲ್ಪ ಹಾಕ್ಕೊತೀನಿ. ನೋಡಿ ನಾನು ಚಾಕು ತೊಗೊಂಡಿದ್ದೀನಿ, ಯಾಕಂದರೆ ನಾವು ಸ್ಟೀಮ್ ತೊಗೊಳೋವಾಗ ಅದರಲ್ಲಿ ಒಳಗಡೆನೇ ಇಡಬೇಕು. ಬೇಗ ನೋಡಿ ಈ ಥರ ತಿರ್ಗಿಸ್ತಾ ಇದ್ದರೆ ಬೇಗ ಹಬೆ ಬರುತ್ತೆ ನಮಗೆ. ನಾನು ವಿಕ್ಸ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಟೀಮ್ ತೊಗೊತೀನಿ. ಸ್ವಲ್ಪ ಹಿಂಗೆ ಈಗ ನೋಡಿ ಇಷ್ಟು ನಮಗೆ ಇದು ಬರುತ್ತೆ ಲೈಟಾಗೆ. ಇನ್ನೊಂದು ಸ್ವಲ್ಪ, ಇನ್ನೊಂದು 2-3 ಸಲ ನಾವು ತೊಗೊಂಡ್ರೆ ಬೇಗ ಕಮ್ಮಿ ಆಗುತ್ತೆ. ನೋಡಿ ಈ ಥರ ಎಷ್ಟು ನೀರು ಬಂದೈತೆ. ಅಂದರೆ ಸ್ಟೀಮ್ ಎಲ್ಲ ಅಂದರೆ ನೀರು ಮುಖದಲ್ಲಿ ಅಂದರೆ ಫೇಸಲ್ಲಿರೋ ನೀರೆಲ್ಲ ಬಂದ್ಬಿಟ್ರೆ ನಮಗೆ ತಲೆಭಾರ ಪ್ರತಿಯೊಂದು ಕಮ್ಮಿ ಆಗುತ್ತೆ. ನನಗೆ ಒಂಥರ ತಲೆಭಾರ ಎಲ್ಲ ಸ್ವಲ್ಪ ಲೈಟಾಗಿ ಕಮ್ಮಿ ಆದಂಗೆ ಆಗ್ತೈತೆ. ಮತ್ತು ಫೇಸು ತುಂಬ ನೋವು, ಅಂದರೆ ಫೇಸ್ ನೋವು ಅನ್ನೋಕ್ಕಾಗಲ್ಲಲ್ವ, ಆ ಥರ ಟೈಮಲ್ಲಿ ಈ ಥರ ಸ್ಟೀಮ್ ತೊಗೊಳ್ಳಿ, ತುಂಬ ಒಳ್ಳೆಯದು. ಇದು ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಇದು ಸ್ವಲ್ಪ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಕೋಲ್ಡ್ ಇರೋರು ಈ ಥರ ಮಾಡ್ಕೊಬೋದು, ಮಕ್ಳಿಗೂ ಮಾಡ್ಬೋದು. ಸ್ವಲ್ಪ ವಿಕ್ಸ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ, ನಮಗೆ ಫೇಸ್ ಬರ್ನ್ ಆಗೋಗುತ್ತೆ ಅನ್ನೋದೇನಿಲ್ಲ. ಅದಕ್ಕೆ ಲೈಟಾಗಿ ವಿಕ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ನಾವು ಸ್ಟೀಮು ಟವಲ್ ಹಾಕಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ಅಂದರೆ ಸ್ಟೀಮ್ ತೊಗೊತಾ ಇರ್ತೀವಲ್ವ. ನೋಡಿ ಹಿಂಗೆ ಇದ್ದರೆ ಅಷ್ಟು ಹೊಗೆ ಬರಲ್ಲ. ನಾವು ಈ ಥರ ತಿರ್ಗಿಸ್ತಾ ಇದ್ದರೆ ಬೇಗ ಹೊಗೆ, ನೋಡಿ ಈ ಥರ ಹೊಗೆ ಬರುತ್ತೆ. ಬೇಗ ಸ್ಟೀಮ್ ತೊಗೊಂಡ್ಬಿಡ್ಬೋದು. 15 ನಿಮಿಷ ತೊಗೊಳೋದ್ರಲ್ಲಿ ನಾವು 4ರಿಂದ 5 ನಿಮಿಷ ಒಳಗಡೆ ನಾವು ಕ್ಲೀನಾಗಿ ಸ್ಟೀಮ್ ತೊಗೊಂಡ್ಬಿಡ್ಬೋದು. ನೋಡಿ ಈ ಥರ ಅಷ್ಟೇ, ಮುಗೀತು. ನನ್ನ ಮಗನಿಗೆ ತಲೆನೋವು ಮಾತ್ರೆ ಅಂತ ಹೇಳಿದ್ದೆ, ಹೋಗಿ ತೊಗೊಂಡು ಬಂದ. ಅಷ್ಟರೊಳಗಡೆ ಸ್ಟೀಮ್ ತೊಗೊಂಬಿಡೋಣ, ಕಮ್ಮಿ ಆದರೆ ಸ್ಟೀಮಲ್ಲೇ ಕಮ್ಮಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟೀಮ್ ತೊಗೊಂಡೆ. ನನ್ನ ಮಗ ಹೋಗಿ ತೊಗೊಂಬಂದ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನನೇ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಬಂದ್ವಿ. ಎಲ್ಲ ನೆಂಟರು ಸ್ವಲ್ಪ ಜನ ಬಂದೋದ್ರು ಮನೆಗೆಲ್ಲರೂ. ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಇವಾಗ ಸ್ಟೀಮ್ ತೊಗೊಂಡೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ಇನ್ನೊಂದು ಸಲ ಫಂಕ್ಷನ್ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿ ಬರಬೇಕು.